ಮಾಡ್ತಾ ಇದ್ದೇವೆ. ಸ್ವಾಭಿಮಾನದ ಹೋರಾಟ ಇದು. ಇದೇನು ಸಾಮಾನ್ಯ ಹೋರಾಟ ಅಲ್ಲ, ಕನ್ನಡಿಗರ ಸ್ವಾಭಿಮಾನದ ಹೋರಾಟ. ಇದು 7 ಕೋಟಿ ಜನರ ಜನಸಂಖ್ಯೆ, ಒಂದು ರಾಜ್ಯ ಇರುವಂಥ ಒಂದು ಸ್ವಾಭಿಮಾನದ ಹೋರಾಟ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮುಂದಿನ ಒಂದು ನಿರ್ಧಾರಕ್ಕೆ ಬರಬಾರ್ದು. 27ನೇ ತಾರೀಕು ನೀವು ಇಲ್ಲಿ ಬರ್ತಾ ಇದ್ದೀರಿ ಭಾಗಿದಾರಿ. ಅತಿ ಹೆಚ್ಚು ಮಾತಾಡುವಂಥ ಕನ್ನಡ ಜಿಲ್ಲೆ ಅಂದರೆ ಅದು ಮಂಡ್ಯದಲ್ಲೇ ನೀವು ಘೋಷಣೆ ಮಾಡಬೇಕು, ಅಲ್ಲಿ ಪಾಸ್ ಮಾಡಬೇಕು, ಇಲ್ಲಿ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಮಂಡ್ಯದಲ್ಲಿ. ಇದು ನಮ್ಮ ಮಂಡ್ಯ ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಆಗ್ರಹ. ಇವತ್ತು ರಸ್ತೆಯಲ್ಲಿ ಮಲಗಿ ವಿನೂತನವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಕಾರ್ಮಿಕ ಸಚಿವರು ಧ್ವನಿಗೂಡಿಸಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಕನ್ನಡ ಸೇನೆ ಆಗ್ರಹ ಮಾಡ್ತೇವೆ. ನಾವು ಮುಖ್ಯಮಂತ್ರಿಗಳು ನೋಡ್ತೇವೆ, ರಾಜ್ಯದ ನಾಯಕರುಗಳು ಏನು ಸ್ಪಷ್ಟ ಮಾಡ್ತಾರೆ, ನಾವು ಮಾತ್ರ ಕಮಲಮತಿ ಪ್ರದರ್ಶನ ಮಾಡುವ, ಇಲ್ಲ ಅವ್ರಿಗೆ ಹೋಗಿ ಮನವಿ ಕೊಡುವ. ಮುಖ್ಯಮಂತ್ರಿಗಳು ಯಾಕೆ ಹಿಂದೆ ಬೀಳ್ತಿದ್ದಾರೆ, ಈ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇದೆ. ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕರಂದು ಯಾವುದಾದ್ರೂ ಒಂದು ಹೋರಾಟವನ್ನು ಮಾಡುವ ಎಚ್ಚರಿಕೆ ಕೂಡ ನಾವು ಕೊಡ್ತಾ ಇದ್ದೀವಿ. ಫೋನ್ಪೇ ಮಾಲೀಕ ಮಾತನಾಡುವಾಗಲೇ ಎಚ್ಚರಿಕೆ ವಹಿಸಬೇಕಾಗಿದೆ. ಹಗುರವಾಗಿ ಕನ್ನಡಿಗರ ಬಗ್ಗೆ ಮಾತನಾಡೋದಿದೆಯಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಫೋನ್ಪೇ ಮಾಲೀಕರು ಈ ರಾಜ್ಯದಲ್ಲಿ ನಿಷೇಧ ಮಾಡುವ ಆಗ್ರಹ ಸಮಯ ಆಗಬೇಕು ಸ್ವಾಮಿ. ನೀವು 7 ಕೋಟಿ ಜನರ ಭಾವನೆ ಧಕ್ಕೆ ತರುವಂಥ ಕೆಲಸ ನೀವು ಮಾಡಿದ್ದೀರಾ. ಯಾವುದೇ ಕಾರಣಕ್ಕೂ ಫೋನ್ಪೇ ಮಾಲೀಕರು ಈ ರಾಜ್ಯದಲ್ಲಿ ಇರಬಾರ್ದು. ಅವರನ್ನು ನಾವು ವಿರೋಧ ಮಾಡ್ತೇವೆ. ಫೋನ್ಪೇಯನ್ನು ಇನ್ಸ್ಟಾಲ್ ಮಾಡೋದ್ರ ಮೂಲಕ ವಿನೂತನವಾಗಿ ಫೋನ್ಪೇ ಮಾಡಿ